ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಮುಂಜಾನೆ ವೇಳೆಗಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಸ್ವಲ್ಪ ಸಮಯ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ. ಈ ದಿನ ದೇವರು ನಮ್ಮೊಟ್ಟಿಗೆ ಏನು ಮಾತಾಡ್ತಾನೆ ಎಂಬುದಾಗಿ ನಾವು ಸ್ವಲ್ಪ ಸಮಯ ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. ಒಂದು ವಾಕ್ಯವನ್ನು ಓದೋಣ. ಮತ್ತಾಯನ ಬರೆಸುವಾರ್ತೆ 6ನೇ ಅಧ್ಯಾಯ ಅದರ 19, 20, 21ನೇ ವಚನವನ್ನು ನಾನು ಓದ್ತೇನೆ. ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡಿರಿ. ಇಲ್ಲಿ ಅಂತೂ ಅದು ನುಸಿ ಹಿಡಿದು ಕಿಲುಬು ಹತ್ತಿ ಕೆಟ್ಟು ಹೋಗುವುದು. ಇಲ್ಲಿ ಕಳ್ಳರು ಕನ್ನ ಕೊರೆದು ಕದಿಯುವರು. ಆದರೆ ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಿರಿ. ಅಲ್ಲಿ ಅದು ನುಸಿ ಹಿಡಿದು ಕಿಲುಬು ಹತ್ತಿ ಕೆಟ್ಟು ಹೋಗುವುದಿಲ್ಲ. ಅಲ್ಲಿ ಕಳ್ಳರು ಕನ್ನ ಕೊರೆಯುವುದೂ ಇಲ್ಲ, ಕದಿಯುವುದಿಲ್ಲ. ನಿನ್ನ ಗಂಟು ಇದ್ದಲ್ಲಿಯೇ ನಿನ್ನ ಮನಸ್ಸು ಇರುವುದು ಅಷ್ಟೇ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸುತ್ತೆ. ಏನಂತಂದರೆ, ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡಿರಿ. ಅದು ಏನಾಗ್ತದಂದರೆ ಕಿಲುಬತ್ತಿ ಕೆಟ್ಟು ಹೋಗುವಂಥದ್ದು ಆಗಿದೆ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸ್ತದೆ. ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡಿರಿ ಎಂಬುದಾಗಿ. ನೋಡಿ, ಈ ಗಂಟು ಮಾಡಿ ಇಟ್ಟುಕೊಳ್ಳಬೇಡಿರಿ ಎಂಬುದಾಗಿ ಹೇಳುವುದರ ಅರ್ಥ, ಮನುಷ್ಯನು ಭೂಮಿ ಮೇಲೆ ಪಡುವಂಥ ಪ್ರಯಾಸ. ಮನುಷ್ಯನು ಯಾವುದಕ್ಕೋಸ್ಕರ ಈ ಭೂಮಿ ಮೇಲೆ ಪ್ರಯಾಸವನ್ನು ಪಡ್ತಾ ಇದ್ದಾನೆ? ಯಾವ ವಿಷಯಕ್ಕಾಗಿ ಭೂಮಿ ಮೇಲೆ ಮನುಷ್ಯನು ಪ್ರಯಾಸವನ್ನು ಪಡ್ತಾ ಇದ್ದಾನೆ? ಮನುಷ್ಯನು ಈ ಭೂಮಿ ಮೇಲೆ ಪ್ರಯಾಸ ಪಡ್ತಾ ಇರೋದು ಮುಖ್ಯ ಕಾರಣಗಳು ಏನಂತಂದರೆ, ಮೊದಲನೇದಾಗಿ ಆಸ್ತಿ, ಹಣ, ಐಶ್ವರ್ಯ, ಸಂಪತ್ತು, ಬೆಳ್ಳಿ, ಬಂಗಾರ, ಇವುಗಳಿಗೋಸ್ಕರ ಮನುಷ್ಯನು ಎಷ್ಟೋ ಪ್ರಯಾಸ ಪಡ್ತಾನೆ. ರಾತ್ರಿ ಹಗಲು ನಿದ್ದೆ ಅನ್ನದೆ, ರಾತ್ರಿ ಹೊತ್ತು ಮಲಗದೆ ಎಷ್ಟೋ ಪ್ರಯಾಸವನ್ನು ಮನುಷ್ಯನು ಇವುಗಳಿಗೋಸ್ಕರ ಪ್ರಯಾಸ ಪಡ್ತಾ ಇದ್ದಾನೆ. ಅದಕ್ಕೆ ದೇವರು ನಮಗೆ ಸ್ಪಷ್ಟವಾಗಿ ಹೇಳ್ತೇನೆ ಏನಂತಂದರೆ, ನೀವು ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡಿರಿ. ನಿಮ್ಮ ಗಂಟು ಇದ್ದಲ್ಲಿಯೇ ನಿಮ್ಮ ಮನಸ್ಸು ಇರುವುದು ಅಷ್ಟೇ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ನಾವು ದೇವರ ಮಕ್ಕಳಾದಂಥ ನಾವು ಯಾವುದಕ್ಕೋಸ್ಕರ ಪ್ರಯಾಸ ಪಡ್ತಾ ಇದ್ದೀವಿ? ಇವತ್ತು ಯಾವ ವಿಷಯಗಳಿಗಾಗಿ ನಾವು ಪ್ರಯಾಸ ಪಡ್ತಾ ಇದ್ದೀವಿ? ಯಾವುದಕ್ಕಾಗಿ ನಾವು ಪ್ರಯಾಸ ಪಡಬೇಕಾಗಿದೆ? ಈ ಭೂಲೋಕದಲ್ಲಿ ಹಣ ಸಂಪಾದನೆ ಮಾಡ್ತೀವ, ಮನೆ ಸಂಪಾದನೆ ಮಾಡ್ತೀವ, ಆಸ್ತಿ ಸಂಪಾದನೆ ಮಾಡ್ತೀವ, ಎಲ್ಲವೂ ನಷ್ಟ. ಈ ಭೂಲೋಕದಲ್ಲಿ ಏನೇ ಸಂಪಾದನೆ ಮಾಡಿದ್ರೂ ಅದು ನಷ್ಟನೇ, ಅದು ವ್ಯರ್ಥನೇ. ಅದು ನಾವು ಸತ್ತಾಗ ಅದು ನಮ್ಮ ಹಿಂದೆ ಕೂಡ ಅದು ಬರುವುದಿಲ್ಲ. ಅಂಥದ್ರಲ್ಲಿ ಅವುಗಳಿಗೋಸ್ಕರ ನಾವು ಯಾಕೆ ಪ್ರಯಾಸ ಪಡಬೇಕು? ಪ್ರಿಯರೇ, ಇವತ್ತು ದೇವರ ವಾಕ್ಯವನ್ನು ಕೇಳುವಂಥ ನಾವು ಅರ್ಥ ಮಾಡಿಕೊಳ್ಳಬೇಕು. ನಾವು ಮಾಡಿಟ್ಟ ಗಂಟು, ನಾವು ಮಾಡಿಟ್ಟ ಆಸ್ತಿ, ನಾವು ಮಾಡಿಟ್ಟ ಅಂತಸ್ತು, ನಾವು ಮಾಡಿಟ್ಟ ಐಶ್ವರ್ಯ, ನಾವು ಮಾಡಿಟ್ಟ ಬೆಳ್ಳಿ, ಬಂಗಾರ, ಸಂಪತ್ತು, ಇವೆಲ್ಲವೂ ಒಂದು ದಿನ ಗತಿಸಿ ಹೋಗುವಂಥದ್ದಾಗಿದೆ. ದೇವರ ಮಕ್ಕಳಾದಂಥ ನಾವು ಆದರೆ ಗತಿಸಿ ಹೋಗದೇ ಇರುವಂಥದ್ದಕ್ಕೋಸ್ಕರ ನಾವು ಕೂಡಿಸಿಟ್ಟುಕೊಳ್ಳೋಣ ಪ್ರಿಯರೇ. ಗತಿಸಿ ಹೋಗದೇ ಇರುವಂಥದ್ದು ಪರಲೋಕ ರಾಜ್ಯ, ದೇವರು, ಆತನ ಸನ್ನಿಧಾನ ಯಾವತ್ತೂ ಗತಿಸಿ ಹೋಗಲ್ಲ ಪ್ರಿಯರೇ. ಅದು ತುಕ್ಕಿಡಿದು ಹೋಗುವುದಿಲ್ಲ. ದೇವರು ತುಕ್ಕಿಡಿದು ಹೋಗಲ್ಲ ಪ್ರಿಯರೇ. ಆತನು ನಾಶವಾಗಿ ಹೋಗುವುದಿಲ್ಲ ಪ್ರಿಯರೇ. ಆತನು ಇರುವಂಥ ದೇವರು, ಆತನು ಸದಾಕಾಲ ಜೀವಿಸುವಂಥ ದೇವರು, ಆತನಿಗೆ ಸಾವೇ ಇಲ್ಲ ಪ್ರಿಯರೇ. ಆ ಒಂದು ದೇವರನ್ನು ಪರಿಪೂರ್ಣವಾಗಿ ಸಂಪಾದನೆ ಮಾಡಿಕೊಳ್ಳೋಣ. ಸಂಪೂರ್ಣವಾಗಿ ನಾವು ಸಂಪಾದನೆ ಮಾಡಿಕೊಳ್ಳೋಣ. ಆತನನ್ನು ಸಂಪಾದಿಸಿಕೊಳ್ಳುವುದೇ ಅದೇ ನಮಗೆ ದೊಡ್ಡ ಐಶ್ವರ್ಯ. ಆತನನ್ನು ಸಂಪಾದಿಸಿಕೊಳ್ಳುವುದೇ ಅದೇ ನಮಗೆ ದೊಡ್ಡ ಆಸ್ತಿ. ಆ ಗಂಟನ್ನು ನಾವು ಕೂಡಿಸಿಟ್ಟುಕೊಳ್ಳೋಣ ಪ್ರಿಯರೇ. ಆ ಗಂಟನ್ನು ನಾವು ಕೂಡಿಸಿಟ್ಟುಕೊಂಡಾಗ ಖಂಡಿತವಾಗಲೂ ನಾವು ಪರಲೋಕದಲ್ಲಿ ತುಕ್ಕಿ ಹಿಡಿಯುವಂಥದ್ದನ್ನು ನಾವು ಕೂಡಿಸಿಟ್ಟುಕೊಳ್ಳುವ ಹಾಗೆ ಆಗುತ್ತದೆ ಪ್ರಿಯರೇ. ಅದಕ್ಕೋಸ್ಕರ ದೇವರು ನಮಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ಭೂಲೋಕದಲ್ಲಿ ನೀವು ಗಂಟು ಮಾಡಿ ಇಟ್ಕೊಳ್ಳೋಕ್ಕೆ ಹೋಗಬೇಡಿರಿ ಎಂಬುದಾಗಿ. ಬೇಡ ಪ್ರಿಯರೇ, ಅದು ನಾಶವಾಗಿ ಹೋಗುವಂಥದ್ದಾಗಿದೆ, ಒಂದು ದಿನ ಇಲ್ಲದೆ ಹೋಗುವಂಥದ್ದಾಗಿದೆ. ಅದು ಮನುಷ್ಯರ ಕೈಯಲ್ಲಿ ಇರಲ್ಲ ಪ್ರಿಯರೇ. ಇವತ್ತು ಹಣಕ್ಕೋಸ್ಕರ ನಾವು ಎಷ್ಟೋ ಪ್ರಯಾಸ ಪಟ್ಟರೆ, ಹಣ ಇವತ್ತು ನಮ್ಮ ಹತ್ರ ಇರ್ತತೆ, ನಾಳೆ ಇನ್ನೊಬ್ಬರ ಹತ್ರ ಇರ್ತತೆ, ಮತ್ತು ನಾಡ್ದ ಇನ್ನೊಬ್ಬರ ಹತ್ರ ಹೋಗ್ತತೆ, ಮತ್ತು ತಿರುಗಿ ದಿನ ಇನ್ನೊಬ್ಬರ ಹತ್ರ ಹೋಗ್ತತೆ.
ಅದೇ ನಾವು ಪರಲೋಕ ರಾಜ್ಯಕ್ಕೋಸ್ಕರ ಪ್ರಯಾಸ ಪಟ್ಟರೆ ಅದು ಬೇರೆ ಯಾರ ಹತ್ರ ಹೋಗಲ್ಲ ಪ್ರಿಯರೇ. ಆ ಪರಲೋಕದ ಗಂಟು ನಮ್ಮ ಹೃದಯದಲ್ಲಿ ವಾಸ ಮಾಡ್ತತೆ. ನಾಶವಾಗದೇ ಇರುವಂಥ ಆ ದೇವರು ನಮ್ಮ ಹೃದಯದಲ್ಲಿ ವಾಸ ಮಾಡ್ತಾನೆ ಪ್ರಿಯರೇ. ಇವತ್ತು ನಾವು ಅರ್ಥ ಮಾಡಿಕೊಂಡು ಆ ದೇವರಿಗೋಸ್ಕರ ನಾವು ಪ್ರಯಾಸಪಟ್ಟು ಆತನನ್ನು ನಮ್ಮ ಹೃದಯದೊಳಗೆ ಸಂಪೂರ್ಣವಾಗಿ ಸಂಪಾದಿಸಿಕೊಳ್ಳೋಕ್ಕೆ ಪ್ರಯಾಸ ಪಡೋಣ ಪ್ರಿಯರೇ. ವ್ಯಕ್ತವಾದವುಗಳಿಗೋಸ್ಕರ ಪ್ರಯಾಸಪಟ್ಟು ಭೂಮಿ ಮೇಲೆ ಮನುಷ್ಯನು ನಾಶವಾಗುವುದು ಬೇಡ. ಈ ಲೋಕದ ಪೇಪರ್ ನೋಟುಗಳಿಗೋಸ್ಕರ, ಈ ಲೋಕದ ಮಣ್ಣಿನಿಂದನೇ ಮನೆ ತಯಾರು ಮಾಡ್ತಾರೆ. ಆ ಮಣ್ಣಿಗೋಸ್ಕರ ನಾವು ಹೋರಾಡೋದು ಬೇಡ. ಮಣ್ಣಿನಿಂದನೇ ಬಂಗಾರ ಬೆಳ್ಳಿಗಳನ್ನು ತಯಾರು ಮಾಡ್ತಾರೆ. ಆ ಮಣ್ಣಿಗೋಸ್ಕರ ನಾವು ಯಾಕೆ ಪ್ರಯಾಸ ಪಡಬೇಕು ಪ್ರಿಯರೇ? ಮಣ್ಣಿನಿಂದನೇ ನಾವು ಬೆಳ್ಳಿಯನ್ನು ಬಂಗಾರವನ್ನು ತೆಗಿತೇವೆ. ಮಣ್ಣಿನಿಂದನೇ ನಾವು ಸಂಪೂರ್ಣವಾಗಿ ವಜ್ರ ವೈಡೂರ್ಯಗಳನ್ನು ನಾವು ಮಣ್ಣಿನಿಂದನೇ ತೆಗಿತೇವೆ ಪ್ರಿಯರೇ. ಅದು ಒಂದು ದಿನ ಮಣ್ಣಿಗೆ ಹೋಗ್ತದೆ ಪ್ರಿಯರೇ. ಯಾಕೆ ಈ ಮಣ್ಣಿಗೋಸ್ಕರ ನಾವು ಯಾಕೆ ಪ್ರಯಾಸ ಪಡಬೇಕು? ಯಾಕೆ ಪರಲೋಕ ರಾಜ್ಯಕ್ಕೋಸ್ಕರ ಪ್ರಯಾಸ ಪಡಬಾರ್ದು? ಇನ್ನೊಂದು ವಾಕ್ಯವನ್ನು ನಾವು ನೋಡಿಕೊಳ್ಳೋಣ. ಲೂಕನ ಬರೆದ ಸುವಾರ್ತೆ 12ನೇ ಅಧ್ಯಾಯ 33ನೇ ವಚನವನ್ನು ನಾವು ಓದಿಕೊಳ್ಳೋಣ ಪ್ರಿಯರೇ. ಲೂಕನ ಬರೆದ ಸುವಾರ್ತೆ 12ನೇ ಅಧ್ಯಾಯ 33ನೇ ವಚನ. ನಿಮಗಿರುವುದನ್ನು ಮಾರಿಬಿಟ್ಟು ದಾನ ಕೊಡಿರಿ, ಹಳೆಯವಾಗದಂಥ ಅಮ್ಮಣಿಗಳನ್ನು ಮಾಡಿಕೊಂಡು ಪರಲೋಕದಲ್ಲಿ ಲಯವಾಗದ ದ್ರವ್ಯವನ್ನು ಇಟ್ಟುಕೊಳ್ಳಿರಿ. ಅಲ್ಲಿ ಕಳ್ಳನು ಸಮೀಪಕ್ಕೆ ಬರುವುದಿಲ್ಲ, ಅದು ನುಸಿ ಹಿಡಿದು ನಾಶವಾಗುವುದಿಲ್ಲ. ನಿಮ್ಮ ಗಂಟು ಇದ್ದಲ್ಲಿಯೇ ನಿಮ್ಮ ಮನಸ್ಸು ಇರುವುದು ಅಷ್ಟೇ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸ್ತದೆ. ನೋಡ್ರಿ, ನಿಮಗಿರುವುದನ್ನು ಮಾರಿಬಿಟ್ಟು ದಾನ ಕೊಡಿರಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ನಿಮಗೆ ಇರುವುದನ್ನು ಮಾರಿಬಿಟ್ಟು ದಾನ ಕೊಡಿರಿ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸ್ತಾ ಇದೆ. ಇವತ್ತು ನಮಗೆ ಒಂದು ವೇಳೆ 100 ಕೋಟಿ 1000 ಕೋಟಿ ಇದ್ದರೆ ಅದು ಯಾವುದು ನಮ್ಮಿಂದ ಬರೋಲ್ಲ ಪ್ರಿಯರೇ. ಅದೇ ಬಡವರಿಗೆ, ದಿಕ್ಕಿಲ್ಲದವರಿಗೆ, ಕಷ್ಟದಲ್ಲಿರುವಂಥ ಜನರಿಗೆ, ಯಾರೂ ಇಲ್ಲದಂಥ ಜನರಿಗೆ, ಅಂಥ ಜನರಿಗೆ ನಮಗೆ ಇರುವಂಥದ್ದನ್ನು ನಾವು ಕೊಟ್ಟರೆ ಖಂಡಿತವಾಗಲಿ ನಾವು ಪರಲೋಕದಲ್ಲಿ ಕೂಡಿಸಿಟ್ಟುಕೊಳ್ಳುವ ಹಾಗೆ ಆಗ್ತದೆ ಪ್ರಿಯರೇ. ಇವತ್ತು ದಯಮಾಡಿ ನಾವು ಅರ್ಥ ಮಾಡಿಕೊಳ್ಳೋಣ. ನಮಗಿರುವಂಥದ್ದನ್ನು ನಾವು ಇತರರಿಗೆ ಕೊಟ್ಟು, ದಿಕ್ಕಿಲ್ಲದವರಿಗೆ ಪರಂಬರಿಸಿ, ಹಣವಿಲ್ಲದವರಿಗೆ ಹಣವನ್ನು ಕೊಟ್ಟು, ಏನೂ ಇಲ್ಲದವರಿಗೆ ಅವರು ಬಟ್ಟೆ ವಸ್ತ್ರ ಇಲ್ಲದವನಿಗೆ ವಸ್ತ್ರವನ್ನು ಕೊಟ್ಟು ಇವತ್ತು ನಾವು ಸಂತೋಷಿಸೋಣ ಪ್ರಿಯರೇ. ಅದೇ ನಾವು ಪರಲೋಕದಲ್ಲಿ ಕೂಡಿಸಿಟ್ಟುಕೊಳ್ಳುವ ಹಾಗೆ ಆಗ್ತದೆ. ಅದನ್ನು ನೋಡಿಬಿಟ್ಟು ದೇವರು ನಮ್ಮನ್ನು ಒಂದು ಒಳ್ಳೆ ದೃಢವಾಗಿ ನಾವು ದೇವರಲ್ಲಿ ನಿಲ್ಲುವಾಗೆ ದೇವರು ಖಂಡಿತವಾಗಲಿ ನಮ್ಮನ್ನು ಮಾಡ್ತಾನೆ ಪ್ರಿಯರೇ. ದೇವರು ಈ ಒಂದು ವಾಕ್ಯದಲ್ಲಿ ನಾವು ನೋಡ್ತೀವಿ ಏನಂತಂದರೆ, ಪರಲೋಕದಲ್ಲಿ ಏನಂತೆ ಲಯವಾಗದ ದ್ರವ್ಯವನ್ನು ಇಟ್ಟುಕೊಳ್ಳಿರಿ. ಪರಲೋಕದಲ್ಲಿ ಲಯವಾಗದ ಅಂದರೆ ನಾಶವಾಗದೇ ಇರುವಂಥ ದ್ರವ್ಯವನ್ನು ನಾವೇನು ಮಾಡಬೇಕಂತೆ ಇಟ್ಟುಕೊಳ್ಳಬೇಕು. ನಾಶವಾಗದೇ ಇರುವಂಥ ದ್ರವ್ಯವನ್ನು ನಾವು ಇಟ್ಟುಕೊಳ್ಳಬೇಕು ಎಂಬುದಾಗಿ ನಮಗೆ ವಾಕ್ಯ ಹೇಳ್ತೈತೆ. ಇವತ್ತು ಭೂಮಿ ಮೇಲೆ ಮನುಷ್ಯನು ಎಷ್ಟೋ ಪ್ರಯಾಸ ಪಡ್ತಿದ್ದಾನೆ. ಹಗಲು ರಾತ್ರಿ ನಿದ್ದೆ ಕೆಟ್ಟು ಪ್ರಯಾಸ ಪಡ್ತಿದ್ದಾನೆ. ಹಣ ಸಂಪಾದನೆ ಮಾಡಬೇಕು, ಕೋಟಿಗಳು ಸಂಪಾದನೆ ಮಾಡಬೇಕು, ಆಸ್ತಿಗಳು ಸಂಪಾದನೆ ಮಾಡಬೇಕು, ಬಂಗ್ಲೆಗಳು ಸಂಪಾದನೆ ಮಾಡಬೇಕು, ನಾನು ಎಷ್ಟೋ ಸಂಪಾದನೆ ಮಾಡಬೇಕಂತೇಳಿ ಅವನ ಜೀವನವನ್ನು ಸಂಪಾದನೆಯಲ್ಲಿಯೇ ಕಳೆದು ಹೋಗ್ತೈತೆ. ಅವನ ಜೀವನ, ಅವನ ದೇಹ ಸಂಪಾದನೆ ಮಾಡೋದರಲ್ಲಿಯೇ ಕಳೆದು ಹೋಗ್ತೈತೆ ಪ್ರಿಯರೇ. ಆದರೆ ಪರಲೋಕಕ್ಕೋಸ್ಕರ, ಲಯವಾಗದೇ ಇರುವಂಥದ್ದಕ್ಕೋಸ್ಕರ ನಾವು ಎಷ್ಟು ಪ್ರಯಾಸ ಪಡ್ತಾ ಇದ್ದೀವಿ. ಇವತ್ತು ಕ್ರೈಸ್ತರಾದಂಥ ನಾವು ಎಷ್ಟು ಪ್ರಯಾಸ ಪಡ್ತಿದ್ದೀವಿ. ಲಯವಾಗದೇ ಇರುವಂಥ ವಸ್ತುಗಳಿಗೋಸ್ಕರ ಎಷ್ಟು ಪ್ರಯಾಸ ಪಡ್ತೀವಿ ಪ್ರಿಯರೇ. ಇವತ್ತು ದೇವರ ಮಕ್ಕಳಾದಂಥ ನಾವು ಅರ್ಥ ಮಾಡಿಕೊಳ್ಳೋಣ. ನೋಡಿರಿ, ಒಂದು ವಾಕ್ಯವನ್ನು ಓದಿಕೊಳ್ಳೋಣ. 1 ತಿಮೋತಿ 6ನೇ ಅಧ್ಯಾಯವನ್ನು ನಾವು ತೆಗೆದು ಒಂದು ವಾಕ್ಯವನ್ನು ಓದಿಕೊಳ್ಳೋಣ. 1 ತಿಮೋತಿ ಬರೆದ ಪತ್ರಿಕೆ 6ನೇ ಅಧ್ಯಾಯ 1 ತಿಮೋತಿ ಬರೆದ ಪತ್ರಿಕೆ 6ನೇ ಅಧ್ಯಾಯ ಅದರ 17ನೇ ವಚನವನ್ನು ಓದಿಕೊಳ್ಳೋಣ. ಇಹಲೋಕ ವಿಷಯದಲ್ಲಿ ಐಶ್ವರ್ಯವುಳ್ಳವರು ಅಹಂಕಾರಿಗಳಾಗಿರದೆ, ಅಸ್ತಿವಾರದ ಐಶ್ವರ್ಯದ ಮೇಲೆ ನಿರೀಕ್ಷೆಯನ್ನಿಡದೆ, ನಮ್ಮ ಅನುಭೋಗಕ್ಕೋಸ್ಕರ ನಮಗೆ ಎಲ್ಲವನ್ನು ಏರಳವಾಗಿ ದಯಪಾಲಿಸುವ ದೇವರ ಮೇಲೆ ನಿರೀಕ್ಷೆ ಇಡಬೇಕೆಂತಲೂ, ವಾಸ್ತವವಾದ ಜೀವವನ್ನು ಹೊಂದುವುದಕ್ಕೋಸ್ಕರ ಅವರು ಒಳ್ಳೆಯದನ್ನು ಮಾಡುವವರು, ಸತ್ಕಾರ್ಯಗಳಲ್ಲಿ ಐಶ್ವರ್ಯವಂತರು, ದಾನ ಧರ್ಮಗಳನ್ನು ಮಾಡುವವರು, ಪರೋಪಕಾರ ಮಾಡುವವರು ಆಗಿದ್ದು, ಮುಂದಿನ ಕಾಲಕ್ಕೆ ಒಳ್ಳೆ ಅಸ್ತಿವಾರವಾಗುವಂಥವುಗಳನ್ನು
ತಮಗೆ ಕೂಡಿಸಿಟ್ಟುಕೊಳ್ಳಬೇಕೆಂತಲೂ ಅವರಿಗೆ ಆಜ್ಞಾಪಿಸು ಎಂಬುದಾಗಿ ತಿಮೋತಿ ಹೇಳ್ತಾ ಇದ್ದೇನೆ. ಯಾವುದಕ್ಕೋಸ್ಕರ ನಾವು ಪ್ರಯಾಸ ಪಡಬೇಕಂತಂದರೆ, ನೋಡ್ರಿ, ಒಳ್ಳೆಯದನ್ನು ಮಾಡುವವರು, ಸತ್ಕಾರ್ಯಗಳಲ್ಲಿ ಐಶ್ವರ್ಯವಂತರು, ದಾನ ಧರ್ಮಗಳನ್ನು ಮಾಡುವವರು, ಪರೋಪಕಾರ ಮಾಡುವವರು ಆಗಿದ್ದು ಮುಂದಿನ ಕಾಲಕ್ಕೆ ಒಳ್ಳೆ ಅಸ್ಥಿವಾರವಾಗುವಂಥವುಗಳನ್ನು ತಮಗೆ ಕೂಡಿಸಿಟ್ಟುಕೊಳ್ಳಬೇಕೆಂತ ಅವರಿಗೆ ಆಜ್ಞಾಪಿಸು ಎಂಬುದಾಗಿ ಹೇಳ್ತದೆ. ಮುಂದಿನ ಕಾಲಕ್ಕೆ ಒಳ್ಳೆ ಅಸ್ಥಿವಾರವಾಗುವಂಥವುಗಳನ್ನು ತಮಗೆ ಕೂಡಿಸಿಟ್ಟುಕೊಳ್ಳಬೇಕು. ಮುಂದಿನ ಕಾಲಕ್ಕೆ, ನಾವು ಸತ್ತ ನಂತರ ನಮಗೆ ಒಳ್ಳೆ ಅಸ್ಥಿವಾರ ಆಗಿರಬೇಕದು, ಅಂಥವುಗಳನ್ನು ಕೂಡಿಸಿಟ್ಟುಕೊಳ್ಳಬೇಕೆಂಬುದಾಗಿ ಅವರಿಗೆ ಆಜ್ಞಾಪಿಸು ಎಂಬುದಾಗಿ ದೇವರು ಪೌಲನು ತಿಮೋತಿಗೆ ಹೇಳ್ತಾ ಇದ್ದಾನೆ. ಇವತ್ತು ನಾನು ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ನನಗೆ ಮತ್ತು ನಿಮಗೆ ತಿಳಿಸುವುದೇನಂತಂದರೆ, ಮುಂದಿನ ಕಾಲಕ್ಕೆ ಒಳ್ಳೆ ಅಸ್ಥಿವಾರ ಆಗುವಂಥದ್ದನ್ನು ಕೂಡಿಸಿಟ್ಟುಕೊಳ್ಳಬೇಕೆಂಬುದಾಗಿ ದೇವರು ನಿನಗೆ ಆಜ್ಞಾಪಿಸ್ತಾ ಇದ್ದೇನೆ. ನಾವೇನು ಮಾಡಬೇಕು? ನಮ್ಮ ಐಶ್ವರ್ಯವಂತರಾಗದೆ ಇಹಲೋಕದಲ್ಲಿ ಐಶ್ವರ್ಯವಂತರಾಗಬೇಕಂದ ಅಂದ್ಕೊಂಡಿರುವವರು ಅದರ ಮೇಲೆ ಮನಸ್ಸಿಡದೆ ದೇವರು ಎಲ್ಲವನ್ನು ಹೇರಳವಾಗಿ ಕೊಡ್ತಾನೆ ಎಂಬುದಾಗಿ ಅಂದ್ಕೊಂಡು ನಾವು ಏನು ಮಾಡಬೇಕಂತಂತಂದರೆ, ಇತರರಿಗೆ ಪರೋಪಕಾರ ಮಾಡಬೇಕು, ದಾನ ಧರ್ಮ ಮಾಡಬೇಕು, ನಮಗಿರುವಂಥದ್ದನ್ನು ದಾನ ಧರ್ಮ ಮಾಡಬೇಕು. ಆ ಥರ ದಾನ ಧರ್ಮ ಮಾಡಿದ್ದೀವಿ, ಬಟ್ಟೆ ಇಲ್ಲದವರಿಗೆ ಬಟ್ಟೆ ಕೊಟ್ಟಿದ್ದೀವಿ, ಆಹಾರ ಇಲ್ಲದವರಿಗೆ ಆಹಾರ ಕೊಟ್ಟಿವಿ ಅಂತಂದರೆ ಮುಂದಿನ ಕಾಲಕ್ಕೆ ನಾವು ಕೂಡಿಸಿಟ್ಟುಕೊಳ್ತಾ ಇದ್ದೀವಿ, ಕೆಟ್ಟು ಹೋಗದೇ ಇರುವಂಥದ್ದನ್ನು ಕೂಡಿಸಿಟ್ಟುಕೊಳ್ತಿದ್ದೀವಿ ಎಂಬುದಾಗಿ ಅರ್ಥ. ಪ್ರಿಯರೇ, ಇವತ್ತು ನಾವು ಭೂಮಿ ಮೇಲೆ ಮನುಷ್ಯರು ಪ್ರಯಾಸ ಪಡುವುದು ಅದು ಭೂಲೋಕಕ್ಕೋಸ್ಕರ, ನಾವು ಭೂ ಸಂಬಂಧವಾದಕ್ಕೋಸ್ಕರ ನಾವು ಪ್ರಯಾಸ ಪಡೋದು ಬೇಡ. ಮುಂದಿನ ಕಾಲಕ್ಕೋಸ್ಕರ ದೇವರು ನಮಗೆ ಇಟ್ಟಿದ್ದಾನೆ. ಅದು ಲಯವಾಗದೇ ಇರುವಂಥ ವಸ್ತುಗಳನ್ನು, ಲಯವಾಗದೇ ಇರುವಂಥದ್ದಕ್ಕೋಸ್ಕರ ನಾವು ಪ್ರಯಾಸ ಪಡ್ತಾ ಇದ್ದೀವಿ ಎಂಬುದಾಗಿ ತಿಳ್ಕೊಂಡು ನಾವೆಲ್ಲರೂ ವಾಕ್ಯವನ್ನು ಕೇಳುವಂಥ ಪ್ರತಿಯೊಬ್ಬ ಮಕ್ಕಳು ಭೂಲೋಕಕ್ಕೋಸ್ಕರ ಪ್ರಯಾಸ ಪಡಬೇಡ್ರಿ. ಕ್ರಿಸ್ತನಿಗೋಸ್ಕರ, ಲಯವಾಗದೇ ಇರುವಂಥದ್ದಕ್ಕೋಸ್ಕರ, ನಾಶವಾಗಿ ಹೋಗದೇ ಇರುವಂಥದ್ದಕ್ಕೋಸ್ಕರ ಪ್ರಯಾಸ ಪಡೋಣ. ಪ್ರಿಯರೇ, ಅನೇಕ ಈ ಲೋಕದ ಆಸ್ತಿ, ಐಶ್ವರ್ಯ, ದುಡ್ಡು ಸಂಪಾದನೆ ಮಾಡಬೇಕು, ನಾನು ಒಳ್ಳೆಯ ಸ್ಥಾನದಲ್ಲಿರಬೇಕೆಂಬುದಾಗಿ ಪ್ರಯಾಸ ಪಡದೆ ನಮಗೆ ಇರುವಂಥದ್ದನ್ನು ಇತರರಿಗೆ ಕೊಟ್ಟು, ನನಗೆ ದೇವರು ಎಷ್ಟು ಕೊಟ್ಟಿದ್ದಾನೋ ಅಷ್ಟರಲ್ಲಿ ನಾನು ಬೇರೆಯವರಿಗೆ ಸಹಾಯ ಮಾಡಿ, ಪರೋಪಕಾರ ಮಾಡಿ, ದಾನ ಧರ್ಮ ಮಾಡಿ, ನಾಶವಾಗಿ ಹೋಗದೇ ಇರುವಂಥದ್ದನ್ನು ನಾವು ಪ್ರಯಾಸಪಟ್ಟು ಅದನ್ನು ಸಂಪಾದನೆ ಮಾಡಿಕೊಳ್ಳೋಣ. ಪ್ರಿಯರೇ, ಪೌಲನು ನನ್ನ ಮಾತು ಹೇಳ್ತೇನೆ, ಕ್ರಿಸ್ತನನ್ನು ಸಂಪಾದಿಸುವುದೇ ಎಂಬುದಾಗಿ. ಕ್ರಿಸ್ತನನ್ನು ಸಂಪಾದಿಸುವುದೇ ನಮ್ಮ ಆಸ್ತಿಯಾಗಿರಬೇಕು. ಪ್ರಿಯರೇ, ಆತನನ್ನು ಪರಿಪೂರ್ಣವಾಗಿ ನಮ್ಮ ಹೃದಯದಲ್ಲಿ ಸಂಪಾದಿಸುವುದೇ ಅದೇ ನಮಗೆ ದೊಡ್ಡ ಆಸ್ತಿ. ಪ್ರಿಯರೇ, ಆ ಆಸ್ತಿಯನ್ನು ಸಂಪಾದನೆ ಮಾಡುವಂಥದ್ದು, ಕ್ರಿಸ್ತನನ್ನು ನಮ್ಮ ಹೃದಯದಲ್ಲಿ ಸಂಪಾದನೆ ಮಾಡಿಕೊಂಡಿವಿ ಅಂತಂದರೆ ಆ ಕ್ರಿಸ್ತನು, ಆತನು ಲಯವಾಗದಂಥವನು, ಆತನು ನಿರ್ಲಯತ್ವನು, ಅಂದರೆ ಆತನಿಗೆ ನಾಶನವೇ ಇಲ್ಲ, ಆತನಿಗೆ ಸಾವೇ ಇಲ್ಲ. ಅಂಥ ಒಂದು ಸಾವಿಲ್ಲದ ದೇವರನ್ನು ನಾವು ಸಂಪಾದನೆ ಮಾಡಿಕೊಳ್ಳೋಣ, ಕೂಡಿಸಿಟ್ಟುಕೊಳ್ಳೋಣ. ಪ್ರಿಯರೇ, ನಮಗೆ ಎಷ್ಟೋ ಭಾಗ್ಯವಂತರಾಗಿ ನಾವು ಕ್ರಿಸ್ತನಲ್ಲಿ ನಾವು ಬೆಳಿತೀವಿ. ಪ್ರಿಯರೇ, ದೇವರು ಈ ವಾಕ್ಯದಿಂದ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಯಾರು ನೀವು ಭೂಲೋಕಕ್ಕೋಸ್ಕರ ಆಗಲಿ, ಈ ಲೋಕದ ಆಸ್ತಿ ಐಶ್ವರ್ಯ ಅಂತಸ್ತಿಗೋಸ್ಕರ ಆಗಲಿ ಇಲ್ಲಿ ಕೂಡಿಸಿಟ್ಟುಕೊಳ್ಳಬೇಕು, ಇಲ್ಲಿ ಗಂಟು ಮಾಡಬೇಕೆಂಬುದಾಗಿ ನಾವು ಆಸೆ ಪಡೋದಾಗಿ, ಕ್ರಿಸ್ತನನ್ನು ಸಂಪಾದಿಸಿಕೊಳ್ಳಬೇಕೆಂಬುದಾಗಿ ನಾವು ಆಸೆ ಪಡೋಣ. ಪ್ರಿಯರೇ, ದೇವರು ಈ ವಾಕ್ಯದಿಂದ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ.